ಸಿದ್ದರಾಮಯ್ಯನವರ ಹಿಂದಿನ ಅವಧಿಯ ಕ್ಷೇತ್ರ ಬಾದಾಮಿಯಲ್ಲಿ ನಿಂತ್ಕೊಂಡು ಮಾತಾಡಿತ್ತು. ಬಾದಾಮಿಯ ಸಮಗ್ರ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿದೊಂದು ಯೋಜನೆ ಮಾಡಿ ಅಂದಾಗ ಅಲ್ಲಿದ್ದವರೆಲ್ಲ ಖುಷಿಯಿಂದ ಚಪ್ಪಾಳೆ ಹೊಡೆದಿದ್ದು. ಆಮೇಲೆ ಏನಂತಾರೆ, ಪ್ರಾಜೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಡಿ, ನಮ್ಮ ಹತ್ರ ಅಂತೂ ದುಡ್ಡಿಲ್ಲ ಅಂದರು. ಅದಕ್ಕೊಂದು ಸ್ಪಷ್ಟೀಕರಣ ಇಲ್ಲ, ಸರ್ಕಾರದಲ್ಲಿ ಆರ್ಥಿಕ ಸ್ಥಿತಿ ಹಂಗೇನಿಲ್ಲ, ಗಟ್ಟಿಯಾಗಿದೆ, ಅದು ಇದು ಅಂದರೆ ಪ್ರಾಸೆಸ್ ಹೇಳ್ತಾರವ್ರು. ಎಸ್ಟಿಮೇಷನ್ ಮಾಡಬೇಕು, DPR ಮಾಡಬೇಕು, ಅದಕ್ಕೆ ತಡ ಆಗ್ತಿದೆ. ಏನು ಹಿಂದೆ ಯಾವತ್ತೂ ಆಗೇ ಇಲ್ವಾ, ಇದು ಈಗಲೇ ಆಗ್ತಿರೋದ? ಈಗ ರಾಜು ಕಾಗೆ ಅವರು ಮೊದಲನೇ ಸಲ ಮಾತಾಡಿದ್ರು, ಕಾಗವಾಡದ ಶಾಸಕರು. 2ನೇ ಸಲ ಅದಕ್ಕಿಂತಲೂ ಖಡಕ್ಕಾಗಿ ಮಾತಾಡ್ತಿದ್ದಾರೆ. 1 ವರ್ಷದ ಹಿಂದೆ ಯಾವುದೋ ಒಂದು ಕಾಮಗಾರಿ ಗುದ್ಲಿ ಪೂಜೆ ಮಾಡಿದಾರಂತೆ. 1 ವರ್ಷ ಬಿಟ್ಕೊಂಡು ಅಲ್ಲಿಗೆ ಬಂದರೆ ಏನೂ ಕೆಲಸ ಆಗಿಲ್ಲ. ಏನೂ ಕೆಲಸ ಆಗಿಲ್ಲ. ಅಲ್ಲಿ ಕಾಂಟ್ರಾಕ್ಟರ್ನ ಕರೆದು ಕೇಳಿದ್ರೆ ದುಡ್ಡು ಎಲ್ಲಿದೆ ಅಂದ್ರಂತೆ. 2 ದಿವಸದಲ್ಲಿ ರಾಜೀನಾಮೆ ಕೊಟ್ಟು ಬಿಡಬೇಕು ಅನ್ನೋಂಗಾಗಿದೆ ನನ್ನ ಮನಸ್ಸಿಗೆ ಅಂದರು. BR ಪಾಟೀಲರಿಗಿರುವ ಸಮಸ್ಯೆ ಅಪ್ಪನಂಥ ಸಮಸ್ಯೆ ನನಗಿದ್ದಾವೆ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ರಸ್ತೆ CC ರಸ್ತೆ ಒಂದು ಪೂಜಾ ಮಾಡ್ಲಿಕ್ಕೆ ಹೋಗಿದ್ನಿ. ಅಲ್ಲಿಗೆ 1 ವರ್ಷದ ಹಿಂದೆ ಒಂದು ಪೂಜೆ ಮಾಡಿದ್ ನಾನು. ಅದೇ ರಸ್ತೆ ಅಲ್ಲೇ ಮೇಲೆ. ಆ ರಸ್ತೆ ಇನ್ನೂ ಯಾಕಾಗಿಲ್ಲ ಅಂತ ಕೇಳಿದಾಗ ಕಾಂಟ್ರಾಕ್ಟರ್ ಫೋನ್ ಹಚ್ಚಿದಾಗ ಇನ್ನು ಪ್ರಾರಂಭ ಮಾಡ್ತೇನೆ. ನನಗೇನು ನೋವಾಯ್ತು. ಒಂದೊಂದು ವರ್ಷ ಆದ್ರೂ ಇವ್ರು ಕೆಲಸ ಮಾಡೋದಂದ್ರೆ ಏನ್ ಅರ್ಥಪ್ಪ? ನಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ, ಅವ್ರ ಮೇಲೆ ನಿಯಂತ್ರಣ ಇಲ್ಲ. CM ಬಂದು ನಾನು ಶಾಸಕಾಂಗ ಮೀಟಿಂಗ್ ದಲ್ಲಿ ಕೆಲವು ನೋವುಗಳನ್ನ ಶಾಸಕಾಂಗ ಪಕ್ಷದ ಮೀಟಿಂಗ್ ದಲ್ಲಿ ನಾನು ನನ್ನ ನೋವನ್ನು ತೊಡ್ಕೊಂಡು ಯಾವಾಗ ಕರೆದು ಯಾರೋ ಒಬ್ಬರು ಮಂತ್ರಿಗಳು ಅಥವಾ ಯಾರೋ ಮುಖ್ಯಮಂತ್ರಿಗಳು ಕರೆದು, ಯಾಕಪ್ಪ ನೀ ಈ ತರ ಮಾತಾಡ್ತಾ ಇದೀಯಾ, ನಿನಗೇನ್ ನೋವಾಗಿದೆ ಅಂತೇಳಿ 1.5 ವರ್ಷದಿಂದ ನನ್ನನ್ನು ಕೇಳಕ್ ಹೋಗಿ. ಈಗ ಮಂತ್ರಿಗಳು ಯಾಕೆ ಒಂದು ಆದೇಶ ಮಾಡೋದಲ್ಲ ಸರ್ಕಾರದವರು? ಈ ದಿವಸ ಎಲ್ಲ ಮಂತ್ರಿಗಳು ವಿಧಾನಸೌಧದಲ್ಲಿ 10:30ಯಿಂದ 5:30 ಮಟ್ಟ ಸಿಗ್ತಾರಂತೇಳಿ ಯಾಕೆ ಮಾಡೋದಲ್ಲ? ಮಂತ್ರಿಗಳು ಮನೆಗೆ ಹೋದ್ರೆ ಇರಲ್ಲ. ಮಂತ್ರಿಗಳು ನಾವು 800 ಕಿಲೋಮೀಟರ್ ಆತೈತಿ ನನ್ನ ಮತಕ್ಷೇತ್ರದಿಂದ ನಾವು ಬರಬೇಕಾದ್ರೆ. ಇಲ್ಲಿ ಬಂದ್ರು ಯಾರು ಮಂತ್ರಿಗಳು ಸಿಗಲ್ದ್ರೆ ನಾನು ಹಂಗ ಹೋಗ್ಬಿಡುದು. ಆಮೇಲೆ ಆ ಮಂತ್ರಿಗಳು ವೇಟ್ ಮಾಡ್ಬೋದು. ನಾ ಇಲ್ಲಿ 8 ದಿವಸ ಇಲ್ಲಿ ಬೇಸರಲ್ಲೇ ಏನಪ್ಪಾ ಇಲ್ಲಿ ಯಾಕಿರ್ಬೇಕು, ಯಾವ ಪುರುಷಾರ್ಥಕ್ಕೆ ಇರಬೇಕು, ಇಷ್ಟೊಂದು ಹೊಲಸು ವ್ಯವಸ್ಥೆಯಲ್ಲಿ ನಾವು ಯಾಕಿರ್ಬೇಕು ಅಂತ ಮನಸ್ಸಿಗೆ ಬೇಜಾರಾಗಿ ಆ ಮಾತು ಮಾತಾಡಿದ್ದೀನಿ. ಆದ್ರೆ ನನ್ನ ಮತಕ್ಷೇತ್ರದ ಜನ ಮತ್ತೆ ಹೇಳಿದ್ರೆ, ನೀವ್ ಯಾಕೆ ರಾಜೀನಾಮೆ ಕೊಡ್ತೀರಿ, ನಾವಿದೀವಿ, ನಾವು ಹೋರಾಟ ಬರ್ತೀವಿ, ಒಂದು 10,000 ಜನ ಬೆಂಗಳೂರಿಗೆ ಬಂದು ಕುಣ್ತೀವಿ. ಅದೇನು 10,000 ಬಂದು ಜನ ಕೊಂಡೋದೇನು ಅವಶ್ಯಕತೆ ಇಲ್ಲ, ನಾನು ನೋಡ್ಕೊಳ್ಳಕ್ ಸಮರ್ಥದೇನಲ್ಲ. 13ರಿಂದ 18ರವರೆಗೆ ಇದ್ದಂತ CM ಈಗಿಲ್ಲ. ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ. ನಿಮ್ಮ KPCC ಅಧ್ಯಕ್ಷರು ಏನಂತಾರೆ ಈ ವಿಚಾರಕ್ಕೆ? ಅವ್ರಿಗೆ ಗಮನಕ್ಕೆ ಏನಾದರೂ ಇದೆಯಾ? ಅವ್ರು ನಮ್ಮನ್ನು ನೋಡೋದ ಇಲ್ಲ ಮನೆಗೆ ಹೋದ್ರೆ. ಸಚಿವರು ಕೈಗೆ ಸಿಗಬೇಕು, ನಮಗ ಸಿಗ್ತಾ ಇಲ್ರಿ. ಈ ಮಂತ್ರಿಗಳು ನಮಗ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಹೇಳಿದೀನಿ. ಇವ್ರು ನಮಸ್ಕಾರ ಮಾಡೋದಲ್ರಿ ಮಂತ್ರಿಗಳು. ಎಲ್ಲರದ್ದು ಕೇಳಿದ್ರಿ NY ಗೋಪಾಲಕೃಷ್ಣ ಅವ್ರದ್ದು ಒಂದು ಕೇಳಿಸ್ಕೊಂಡೇ ಬಿಡಿ. ಹೆಲ್ಪ್ಲೆಸ್ ಆಗಿ ಮಾತಾಡ್ತಾರೆ ಅವರು, ಕೇಳಿಸ್ಕೊಳ್ಳಿ. ಅಂದ್ಕೊಂಡು ಇವ್ರಿಗೇನು ಮೂರ್ಖತನ, ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ? ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ನಾನು ಮೊದಲನೇದಾಗಿ ಅಂದ್ಕೊಂಡು ಇವ್ರಿಗೇನು ಇದೆಲ್ಲ ಆಯ್ತಲ್ಲ, ಹಿಂಗೆಲ್ಲ ಮಾತಾಡಿದ್ರಲ್ಲ, ಈ ಪ್ರತಿಯೊಬ್ಬರು ತುಂಬ ಹಿರಿಯ ಶಾಸಕರು ನೆನ್ಪಿಟ್ಕೊಳ್ಳಿ. ಯಾರೋ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ MLA ಆದವರಲ್ಲ ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.